ತೆಗೆದುಕೊಳ್ಳುವ ಜನರಿಗೆ ನಾನು ಅವರ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸ್ತೀನಿ. ಏನೋ ಹೊಡೆದಂಗಾಯ್ತು. ಎಲ್ಲ ಅಲ್ಲ, ಕೆಲವು ನಿಜವಾಗಲೂ ಸಾಮಾಜಿಕವಾಗಿ ಒಳ್ಳೆಯದಾಗಿರುತ್ತೆ, ಕೆಲವಂತೂ ವಿಪರೀತ ಜೋಕರ್ಗಳು. ನನ್ನ ಪ್ರಕಾರ ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ, ನಾನು ಸೂಪರ್ ಸ್ಟಾರ್ ಆಗಾಯ್ತು. ವಾಟ್ ರಬ್ಬಿಶ್ ವಿಲ್ ಇಟ್ ಬಿಕಮ್? ಮಾಡೋದೇ ಆದರೆ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಸರಿಯಾಗಿ. ಆಮೇಲೆ ನಮ್ಮನ್ನು ಹಾಕೊಂಡು ತಟ್ಟು ಬಿಡ್ತಾರಷ್ಟೇ. ಅಯ್ಯೋ, ನಾನು ಹೇಳ್ತಿರೋದು ಈಗಿರೋ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಮುಖಾಮುಖಿ ಹಿಡಿದ ಕಪಾಳ ಕೊಡಿಬೇಕು ಅನ್ನೋದೇ ಆದರೆ ಯುವ ಇದು ಆಕ್ಚುಲಿ ಚೆನ್ನಾಗಿರೋ ವರ್ಗ ಅದಕ್ಕೆ ಬೇಕಾದಂಥ ಆಲ್ಟರ್ನೇಟ್ ಸಿಸ್ಟಮ್ಸ್ ಅನ್ನು ತರಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬುರುಡೆ ಬಿಟ್ಕೊಂಡು ತಿರುಗುವಂತ ಉತ್ತರ ಕುಮಾರ್ ಅಲ್ಲ ನೀವು. 1 ಕೋಟಿ ಮಾಡಬೇಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. 1 ಕೋಟಿ 40 ಲಕ್ಷ ಏನು ಆ ಲೈಕ್ ಅಂತ ಒತ್ತೋದೊಂದು ರೋಗ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಕಂಡಿದ್ದಕ್ಕೆಲ್ಲ ಐ ಲೈಕ್ ಅಂತ ಒತ್ತೋದು ಅದೊಂದು ರೋಗ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಇಫ್ ಯು ಆರ್ ಸೀರಿಯಸ್, ನೋ ದೇರ್ ಇಸ್ ನಥಿಂಗ್ ರಾಂಗ್ ಮಾಡೋದ್ರಲ್ಲಿ. ಈಗಿರುವ ಸ್ಥಾಪಿತ ರಾಜಕೀಯ ಪಕ್ಷಗಳು ದಿಮಾಕಿನಿಂದಲೂ ಆಯ್ತು, ಆಮೇಲೆ ಕೊಬ್ಬಿನಿಂದಲೂ ಆಯ್ತು, ಆಮೇಲೆ ಅಹಂಕಾರದಿಂದಲೂ ಆಯ್ತು, ಆಮೇಲೆ ಮದದಿಂದಲೂ ಭ್ರಷ್ಟತೆಯಿಂದಲೂ ಸ್ವಜನ ಪಕ್ಷಪಾತದಿಂದಲೂ ಸ್ವಾರ್ಥಿಗಳ ಕೂಟವಾಗಿ ಕಂಗೊಳಿಸ್ತಾ ಇವೆ ನಮ್ಮ ರಾಜಕೀಯ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಅದೇ ಬಿಟ್ಟು ವಿಡಂಬನಾತ್ಮಕವಾಗಿ ನಾನು ಕಾಕ್ರೋಚು, ನಾಳೆ ಈಲಿ, ನಾಳೆ ಗೆಂಡಾಮೃಗ ಅಂತ ಮಾಡಿ ಅದಕ್ಕೆ ಲೈಕ್ 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 ಅಂತ ಹಾಕೊಳ್ಳಿ. ಏನಾಗತ್ತೆ ಆಮೇಲೇನು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ಟ್ಯೂಬಲ್ಲಿ ಓಪನ್ ಮಾಡಿದ್ರೆ ಇದು ಬರ್ತಿದೆಯಂತೆ ಕಾಕ್ರೋಚ್ ಜನತಾ ಪಾರ್ಟಿ. ಇಲ್ಲ, ಇದೊಂದು ತಮಾಷೆ. ಇದು ಇನ್ನೊಂದು ಮಜಾ ತಗೋತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋಗಳು ಅಂದರೆ ಏನು? ಯಾರೋ ನನ್ನೊಂದಿನ ಕೇಳಿದ್ರಪ್ಪ. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟು. 8×3=24 ರಂಗ, ಸೋಷಿಯಲ್ ಮೀಡಿಯಾದ ವೈರಲ್ ವಿಡಿಯೋ ಅಂದರೆ ಏನು ರಂಗ ಅಂದರು. ಬೆಳಕು ಮಳೆ ಬಂದಾಗ ನೆಕ್ಸ್ಟ್ ಡೇ ಎದ್ದು ಬಂದು ಕೆಳಗೆ ಬೀಳುವ ಹುಳು ಇದೆಯಲ್ಲ, ಅದೇ ಅಂದೆ. ಡೋಂಟ್ ಟಾಕ್ ಲೈಕ್ ರಾಸ್ಕಲ್ ಅಂದೆ. ಅಷ್ಟೇ ಇವುಗಳದ್ದು ಕತೆ. ಅಷ್ಟೇ. 3 ದಿನದಿಂದ ಬಂದಿದ್ದು ವೈರಲ್ ವಿಡಿಯೋ ಯಾವನ್ಗಾರು ನೆನಪಿರುತ್ತೇನ್ರಿ? ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಅವತ್ತವತ್ತಿನ ದಿವಸಕ್ಕೆ ಅವತ್ತವತ್ತು ಅಷ್ಟೇ. ಇದು ಅಷ್ಟೇ ಹಂಗಾರೆ. ಅಷ್ಟೇ. ಬಂದ್ರ ಎಲೆಕ್ಷನ್ಗೆ ಎಲ್ಲರೂ ಡೆಮೋಕ್ರಸಿ ಅಂದರೆ ಸೋಷಿಯಲ್ ಮೀಡಿಯಾ ಬರಹ ಅಲ್ರಪ್ಪ ಅಣ್ಣಂದಿರ. ಡೆಮೋಕ್ರಸಿ ಅಂದರೆ ಚುನಾವಣಾ ರಾಜಕೀಯ, ಅದು ನೆನಪಿಟ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಬರಹದಲ್ಲಿ ಲೈಕ್, ಅಲ್ಲಿ ಗೆಲ್ಲಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸರಿ, ಇನ್ಸ್ಟಾಗ್ರಾಮಲ್ಲಿ ಇದಂತೆ ಫಾಲೋಯರ್ಸ್ ಅಂತೆ, ಅಲ್ಲಿ ಫಾಲೋಯರ್ಸು, ಇಲ್ಲಿ ಫಾಲೋಯರ್ಸು, ಡ್ಯಾಶ್ ಡ್ಯಾಶ್. ಕಾನೂನು ವಿಚಾರದಲ್ಲಿ ಅದನ್ನು ನಿರ್ಬಂಧ ಹಾಕದಂತೆ. ಯಾಕೆ ಹಾಕಬೇಕು ನಿರ್ಬಂಧ? ನಿಮ್ಮ ಅಪ್ಪನ ಮನೆ ಗಂಟೆನ ಹೋಗ್ತಾ ಇದೆ, ಯಾವನು ಅವನಿಗೆ ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ಉರಿ ಬಿದ್ದಿದ್ದು, ಉರಿ ಆಗಿದ್ದು ಯಾವನ್ಗಪ್ಪ? ಈ CKP-ಯಿಂದ ಅವನು ಯಾವನು ಹೇಳಪ್ಪ ಬಂದು ನನಗೆ ಉರಿ ಆಗ್ತಾ ಇದೆ ಇದು ಅಂತ. ಎಲ್ಲರೂ ಅದೇ ಅಟೆಂಪ್ಟೇ ನಮ್ಮ ಹತ್ರ ಮಾಡಿದ್ದಾರೆ. ನನಗೆ ಅನುಭವ ಇದ್ದಿಂದ ಹೇಳ್ತಾ ಇರೋದು ನಾನು. ಒಬ್ಬರು ಹೊರಟ್ಬಿಟ್ಟಂದ್ರು 18 ತಿಂಗಳ ಯಾವಾಗಲೇ ಡೋಂಟ್ ಕೇರ್ ಅಂದ್ಬಿಟ್ಟೆ ನಾನು ಒಬ್ಬರಿಗೆ. ಇನ್ನೊಬ್ರು ಹಂಗಾಗ್ಬಿಡ್ತೆ, ಹಿಂಗೆ ಮಾಡ್ಬಿಡ್ತೀನಿ ಅಂತ, ನೀನು ಏನು ಮಾಡ್ಕೊಳಕ್ಕಾಗಲ್ಲ ಅಂದ ಇನ್ನೊಬ್ಬರಿಗೆ. ಅಷ್ಟೇ. ಅಷ್ಟೇ.